ಇವತ್ತು ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಮಾತಾಡ್ತೀವಿ ಅಂತೇಳಿ ಒಬ್ಬ ಜಗದೀಶ್ ಅಂತೇಳಿ ನನ್ನ ಮೇಲೆ ಮಾತಾಡಿದ್ದಾನೆ, ನಿರಂತರವಾಗಿ ಮಾತಾಡ್ತಾ ಇದ್ದಾನೆ. ನಾನು ಧರ್ಮಸ್ಥಳದಿಂದ ಬರೋವರೆಗೂ ಅವನು ಏನೂ ನೋಡಿರಲಿಲ್ಲ. ಆದರೆ ಇವತ್ತು ನಾನು ಅಸೆಂಬ್ಲಿಯಲ್ಲೂ ಕೂಡ ಅವನ ಮೇಲೆ 11 ಕ್ರಿಮಿನಲ್ ಕೇಸ್ ಐತೆ. ಕೋರ್ಟು ಕೂಡ ಅವನನ್ನು ಜೈಲಿಗೆ ಹಾಕಿತ್ತು 3 ತಿಂಗಳು. ಹೈಕೋರ್ಟಲ್ಲೂ ಕೂಡ ಅವನಿಗೆ 2 ಲಕ್ಷ ದಂಡ ಹಾಕವ್ರೆ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದು ಯಲಾಂಗ್ದ ಒಂದು ಫ್ಲೈಓವರ್ ಮೇಲೆ, ಯಾಕಂದ್ರೆ ಅವ್ನು ಕೆಳಗಡೆ ಇಳಿಯೋಕ್ಕೂ ಧೈರ್ಯ ಇಲ್ಲ, ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ಜಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಸೇರಿದಂಥ ಜಾಗ 2008ರಲ್ಲಿ ವಿಶ್ವನಾಥ್ ಡಿನೋಟಿಫಿಕೇಶನ್ ಮಾಡಿಸ್ಕೊಟ್ಬಿಟ್ಟ, ಅದನ್ನು ಬೇರೆಯವ್ರಿಗೆ ಯಾರಿಗೋ ಮಾರಿಸವನೆ ಅಂತೇಳಿ 100ಕ್ಕೆ 200 ಭಾಗ ಸುಳ್ಳನ್ನು ಹೇಳಿ ಹೋಗವನೆ. ಕೆಲವರು ಜನ ನಂಬ್ತಾರೆ ಅದನ್ನ. ಆಮೇಲೆ 100 ಕೋಟಿ ರೂಪಾಯಿ ದುಡ್ಡನ್ನ, ಬ್ಲ್ಯಾಕ್ ಮನಿಯನ್ನ ವೀರೇಂದ್ರ ಹೆಗ್ಡೆ ಅವರ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳವನೆ ಅವನು. ನಿಮ್ಮ ಮಾಧ್ಯಮದ ಮುಖಾಂತರ ಎರಡೇ ಕೇಳ್ತೀನಿ, ಇನ್ನೂ ಸಾಕಷ್ಟು ಮಾತಾಡೋದೈತೆ, ಮುಂದಕ್ಕೆ ನಾನು ಮಾತಾಡ್ತೀನಿ. ಇವತ್ತು ಪ್ರಿವಿಲೇಜ್ ಮೂವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ಅವನು ಹೊರಗಡೆ ಮಾತಾಡಿದಾಗ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬಂದಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಡೆಫರ್ಮೇಷನ್ ಕೇಸ್ಗೆ ಹೋಗ್ತೀನಿ, ಕ್ರಿಮಿನಲ್ ಕೇಸ್ಗೆ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅವನ ವಿರುದ್ಧವಾಗಿ. ಇವತ್ತು ಅವನು ಏನು ಎರಡೇ ಹೇಳಿದ್ದಾನೆ, ಅದರಲ್ಲಿ 0.001% ದಾಖಲೆಯನ್ನು ಕೊಟ್ಟರೆ, ಸತ್ಯಾಂಶವನ್ನು ಹೇಳಿದ್ರೆ ನಾನು ಆ ಕ್ಷಣದಿಂದ ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ. MLA ಆಗಿರೋದಿಲ್ಲ. ಇವತ್ತು ನನ್ನ ಕ್ಷೇತ್ರದ ಜನಗಳಿಗೂ ಹೇಳಿ ಬಂದಿದ್ದೀನಿ ನಾನು, ಯಾಕಂದ್ರೆ ನೀವು ಸ್ಪಷ್ಟವಾಗಿರಬೇಕು, ನಾನು ಆ ಥರ ಮಾಡಿಲ್ಲ ಅಂತೇಳಿ. ದಾಖಲೆಗಳನ್ನು ತೆಗೆಸಬೇಕು. 1 ವಾರ ಟೈಮು. ಆ 100 ಕೋಟಿ ರೂಪಾಯಿ ನಾನು ಇಟ್ಟಿರೋದು ದಾಖಲೆ ಕೊಡಬೇಕು. ಇಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂತಂದ್ರೆ ಅವನು ನಮ್ಮ ತೋಟದ ಮನೆಯಲ್ಲಿ ನಾಯಿ ಇಲ್ಲ ನನ್ನ ಹತ್ರ, ಇವನು ನಮ್ಮ ತೋಟದಲ್ಲಿ ಕಾವಲಿರಬೇಕು. ಅವ್ನು ಸಂಬಳ ಕೊಡ್ತೀನಿ, ನಾನು ಸಂಬಳ ಕೊಡ್ತೀನಿ, ಊಟ ಹಾಕ್ತೀನಿ. ಯಾಕಂದ್ರೆ ಇವನು ಒಂಥರ ನಾಯಿ ತರ. ಆ ನಾಯಿ ಇದ್ರೆ ನನಗೊಂದು ಸ್ವಲ್ಪ ಸೇಫ್ಟಿ ಇರ್ತದೆ, ಕಳ್ಳಕ್ಕಾಕರು ಕೂಡ ಬರೋದಿಲ್ಲ. ಈ ಚಾಲೆಂಜ್ ಅನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವ್ನು ನಿಜವಾಗೂ ಕೂಡ ಅವನೇನೋ ಪೌರುಷ ಇದ್ವೆ, ತಾಕತ್ತಿದ್ರೆ ಈ ನನ್ನ ಚಾಲೆಂಜ್ ಅನ್ನ ಅವನು ಸ್ವೀಕಾರ ಮಾಡಬೇಕು. ಇಲ್ಲ ಅಂದ್ರೆ ನನಗೆ ಮುಖಾಮುಖಿ ಆದ್ರೂ ಸಿಗಬೇಕು. ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಬಿಡ್ತಾವ್ರೆ. ನಮ್ಮ ಹುಡುಗರು ಹೋದ್ರು ಕೈ ಸಿಗ್ತಾ ಇಲ್ಲ. ಹೋಗವ್ರೆ ಸನ್ಮಾನ ಮಾಡಬೇಕು ಅಂತೆಲ್ಲ ಶಾಲುಗೆಲ್ಲ ತಗೊಂಡೋದ್ರು ಕೈ ಸಿಗ್ತಾ ಇಲ್ಲ. ದಯವಿಟ್ಟು ನಿನ್ಗೆ ಆ ತರ ದಮ್ಮಿದ್ರೆ, ಧೈರ್ಯ ಇದ್ರೆ ನಾನು ಒಬ್ಬನೇ ಬರ್ತೀನಿ. ನನಗೇನು ಯಾವುದೇ ಹೆದರಿಕೆ ಇಲ್ಲ. ನನ್ನ ಎದುರು ಮುಕ್ತವಾಗಿ ಮಾತಾಡು, ದಾಖಲೆ ಕೊಡು, ಮಾತಾಡು.